ಹಿರಿಯ ನಾಗರಿಕರ ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ ಹಾಗೂ ಸರ್ಕಾರಿ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ನಗರದ ಸಾಲಗಮೆ ರಸ್ತೆಯ ಕಸಾಪ ಭವನದ ಸಮೀಪದ ನಿವೃತ್ತ ನೌಕರರ ಭವನದಲ್ಲಿ ಸೋಮವಾರ ಉಚಿತ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ನೋಂದಣಿ ಹಾಗೂ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಲಾಯಿತು. ಹಾಸನ ಲಯನ್ಸ್ ಕ್ಲಬ್, ಶಹಮಾ ಎಜುಕೇಷನ್ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅನುದಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ, ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ವಯೋವೃದ್ಧರು ಮನೆಯಲ್ಲಿ ಇರುವುದರ ಜೊತೆಗೆ ಇಂತಹ ಕೇಂದ್ರಗಳಿಗೆ ಬಂದು ಪರಸ್ಪರ ಮಾತುಕತೆ ನಡೆಸುವುದು, ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂದರು. ಹಿರಿಯ ನಾಗರಿಕರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಹೆಚ್ಚಿನ ಮಹತ್ವ ನೀಡಬೇಕು. ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು, ಲಘು ವ್ಯಾಯಾಮ ಹಾಗೂ ಯೋಗಾಭ್ಯಾಸ ರೂಢಿಸಿಕೊಳ್ಳುವುದರಿಂದ ಅನೇಕ ಕಾಯಿಲೆಗಳನ್ನು ದೂರವಿಡಬಹುದು. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಅವರು ಸಲಹೆ ನೀಡಿದರು. ಹಿರಿಯ ನಾಗರಿಕ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಪ್ರತಿದಿನ ಕಾಫಿ, ಟೀ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ವಿಶ್ರಾಂತಿಗೆ ಅನುಕೂಲಕರ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಪ್ರತಿ ತಿಂಗಳು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುವ ಮೂಲಕ ಹಿರಿಯರ ಆರೋಗ್ಯದ ಬಗ್ಗೆ ನಿರಂತರ ಕಾಳಜಿ ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಯುಷ್ಮಾನ್ ಭಾರತ ಯೋಜನೆ ಕುರಿತು ಮಾಹಿತಿ ನೀಡಿದ ಆರೋಗ್ಯ ಮಿತ್ರ ಅಧಿಕಾರಿ ವೀರಭದ್ರಪ್ಪ, ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಯೋಜನೆಯಡಿ ಸುಮಾರು 1,650ಕ್ಕೂ ಅಧಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಸೌಲಭ್ಯ ಲಭ್ಯವಿದೆ ಎಂದರು. ಪ್ರಾಥಮಿಕ, ದ್ವಿತೀಯ, ತೃತೀಯ ಹಂತದ ಚಿಕಿತ್ಸೆಗಳು ಹಾಗೂ ತುರ್ತು ಚಿಕಿತ್ಸೆಗಳನ್ನು ಯೋಜನೆಯಡಿ ಒಳಗೊಂಡಿದ್ದು, ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಮಾನ್ಯತೆ ಪಡೆದ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಚಿಕಿತ್ಸೆ ಪಡೆಯುವ ಅವಕಾಶವಿದೆ ಎಂದು ಹೇಳಿದರು. ಡಾಕ್ಟರ್ ಸಾಹೇಬ್ ಹೇಳಿದಂಗೆ ತಿಂಗಳ ಇಲ್ಲಿ ಆರೋಗ್ಯ ತಪಾಸಣೆ ಮಾಡೋದು. ಡಾಕ್ಟರ್ ಹೇಳಿದಂಗೆ ಈಗ ನಿಮ್ಮ ಮನೆಯಲ್ಲೇ ಇರಲಿ, ಒಂದು ಚಾಕಿದ್ರೆ ಅದನ್ನ ಉಪಯೋಗಿಸ್ತಾ ಇದ್ರೆ ಕರೆಕ್ಟ್ ಉಪಯೋಗಿಸ್ತಾ ಇದ್ರೆ ತುಕ್ಕಿಡಿಯುತ್ತೆ. ಮನುಷ್ಯರ ಶರೀರನೂ ಅದೇ ತರ. ನೀವೇನು ಚಲನೆ, ನೀವೇನು ಇದನ್ನೇ ಮಾಡಿ ಅಲ್ಲ, ಇಷ್ಟಾಗುತ್ತೋ ಅಷ್ಟು ಚೆನ್ನೆ 10 ಹೆಜ್ಜೆನೆ ಹಾಕಿ, 100 ಹೆಜ್ಜೆನೆ ಹಾಕಿ. ಅಂದ್ರೆ ನಮ್ಮ ಶರೀರ ಚಲನೆಯಲ್ಲಿರಬೇಕು. ಚಲನೆಯಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಒಂದಿರುತ್ತೆ. ಚಲನೆಯಲ್ಲಿ ಇಲ್ಲ ಅಂದ್ರೆ ಅದು ತುಕ್ಕುಡದ ವಸ್ತುವಾಗುತ್ತೆ. ಅಂದ್ರೆ ನಿಮ್ಮ ಆರೋಗ್ಯದ ಇವೆಲ್ಲ ಸ್ವಲ್ಪ ಇದಾಗ್ತದೆ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ, ಈ ಕೈ ಆಡ್ಸೋದೋ, ಇದು ಮಾಡೋದೋ, ಚಲನೆ ವಾಕ್ ಮಾಡೋದೋ, ಯಾವುದಾದ್ರೂ ಒಂದು ಇದನ್ನ ಇಟ್ಕೊಳ್ಳಿ. ಇಂಥ ಒಂದು ಒಳ್ಳೆ ಒಂದು ಕಾರ್ಯಕ್ರಮವನ್ನ ನಮ್ಮ ಶ್ರೀಕಾಂತ್ ವಿದ್ಯಾಸಂಸ್ಥೆ ಮತ್ತು ಹಿರಿಯ ನಾಗರಿಕರಾಗಲು ಯೋಗ ಕ್ಷೇಮ ಕೇಂದ್ರ ಮತ್ತು ನಮ್ಮ ಹಾಸನ ಜಿಲ್ಲಾ ಲಯನ್ಸ್ ಸಂಯುಕ್ತ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ವಿ. ಇದರ ಸದುಪಯೋಗಗಳನ್ನು ತಾವೆಲ್ಲ ಪಡ್ಕೊಂಡು ಒಂದು ಆರೋಗ್ಯನ, ಮುಂದಿನ ಜೀವನನ ನಡೆಸಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಡಿ ಅಂತಂದ್ರೆ ಆ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಇದು ಇರುತ್ತೆ ಏನೋ ಫೋನ್ ಪೇನೋ ಅಥವಾ ಗೂಗಲ್ ಪೇನೋ ದುಡ್ಡು ಕೊಟ್ಟು ಅದನ್ನ ನಮಗೆ ಸ್ಕ್ರೀನ್ ಶಾಟ್ ಕೊಟ್ಟು ಒಂದು ಕಂಪ್ಲೇಂಟ್ ಅಂತ ಕೊಟ್ಟರೆ ನಾವು ಗ್ರೀವೆನ್ಸಿ ಕೊಡ್ತೀವಿ. ಗ್ರೀವೆನ್ಸಿಂದ ಎಂಕ್ವೈರಿ ಮಾಡ್ತಾರೆ, ಆ ಒಂದು ಚಿಕಿತ್ಸೆ ಪಡೆದಿದ್ರಿ ಅಂತ ಆದ್ಮೇಲೆ ನಿಮಗೆ ವಾಪಸ್ ರಿಫಂಡ್ ಸರ್ಕಾರನೇ ಮಾಡಿಸ್ಕೊಡುತ್ತೆ. ತುಂಬಾ ಸ್ಟ್ರಿಕ್ಟ್ ಇದೆ. ಯಾವುದೇ ಆಸ್ಪತ್ರೆಗೆ ಹೋಗಿ ನೀವು ಫಸ್ಟ್ ಆರೋಗ್ಯ ಮಿತ್ರ ಮೀಟ್ ಮಾಡಿ, ನಿಮ್ಗೆ ಏನಾದರೂ ಅವರು ದುಡ್ಡು ಕೊಡ್ಸಕ್ಕೆ ಇದು ಮಾಡಿದ್ರೆ ನಾವು ಅವ್ರ ವಿರುದ್ಧವಾಗೂ ಸಹ ಕಂಪ್ಲೇಂಟ್ ಕೊಡ್ಬೋದು. ನಿಮಗೆ ತುಂಬಾ ಹಕ್ಕಿದೆ. ಆಮೇಲೆ ಎಪಿಎಲ್ ಕಾರ್ಡ್ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ 30% ಸರ್ಕಾರ ಕೊಡುತ್ತೆ, 70% ಫಲಾನುಭವಿ ಕಟ್ಟಬೇಕು. ಅದಕ್ಕೂ ಸಹ ನಿಮಗೆ 70%ಗಿಂತ ಜಾಸ್ತಿ ಹಣ ಏನಾದರೂ ತಗೊಂಡ್ರೆ ನಿಮಗೆ ಸರ್ಕಾರದ ಮೇಲೆ ಅಲ್ಲ, ಖಾಸಗಿ ಹಾಸ್ಪಿಟಲ್ ಮೇಲೆ ನೀವು ವಿರುದ್ಧವಾಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದ್ರೆ ಅವೇರ್ನೆಸ್, ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಮೂಡಿಸ್ಬೇಕು ಅಂತಂದ್ರೆ BPL ಕಾರ್ಡ್ ಅಲ್ಲಿ ದುಡ್ಡು ತಗೊಂಡ್ರು ಬಿಡ್ರಪ್ಪ, 25,000 ಆಗೋದು ಅಥವಾ 50,000 ಆಗುತ್ತೆ, 50,000 ಆಗೋದು, 1 ಲಕ್ಷ ತಗೊಂಡವ್ರೆ ಅಂತ. ನಿಮ್ಗೆ ಎಷ್ಟು ಪ್ಯಾಕೇಜ್, ಈಗ ಉದಾಹರಣೆಗೆ ಒಂದು ಸಿಂಗಲ್ ಸ್ಟಂಟ್ ಆಗಬೇಕು ಅಂದ್ರೆ 60,000 ರೂಪಾಯಿ ಕೊಡುತ್ತೆ ಸರ್ಕಾರದಿಂದ. ಆ ಸರ್ಕಾರದಿಂದ 60,000 ರೂಪಾಯಿ ಕೊಟ್ಟರೆ 60,000 ರೂಪಾಯಿಲೆ ಎಲ್ಲವೂ ಸಹ ಚಿಕಿತ್ಸೆ ಕೊಡಬೇಕು. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಚಂದನ್ ಆರೋಗ್ಯ ತಪಾಸಣೆ ನಡೆಸಿ ಹಿರಿಯ ನಾಗರಿಕರಿಗೆ ಅಗತ್ಯ ಸಲಹೆ ಹಾಗೂ ಔಷಧಿಗಳನ್ನು ವಿತರಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಶೋಕ್, ಆಪ್ತ ಸಮಾಲೋಚಕರಾದ ಮಹೇಶ್, ಹಾಸನ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ನಾಗರಾಜ್, ಖಜಾಂಚಿ ಪಂಚಾಕ್ಷರಿ, ಸೆಕೆಂಡ್ ಸೆಂಚುರಿ ಅಂಬಾಸಿಡರ್ ಮಲ್ಲೇಶ್ ಗೌಡ, ಮಾಜಿ ಅಧ್ಯಕ್ಷ IJ ರಮೇಶ್ ಸ್ವಾಮಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಬ್ರಹ್ಮಾನಂದ, ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಬೋರೇಗೌಡ, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥ ಶಿವರಾಜೇಗೌಡ, MN ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. You are watching TV46 News Kannada.